ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಸೆಷನ್ನಲ್ಲಿ, ಈ ತರಗತಿಯಲ್ಲಿ ಚರ್ಚೆ ಮಾಡುತ್ತಿರುವಂತಹ ವಿಷಯ ಸಾಮೂಹಿಕ ಭದ್ರತೆ ಹಾಗೂ ಸಾಮೂಹಿಕ ರಕ್ಷಣೆ, ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಕಲೆಕ್ಟಿವ್ ಡಿಫೆನ್ಸ್ ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ಈ ಸೆಷನ್ನಲ್ಲಿ ಚರ್ಚೆಯನ್ನು ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ಸಾಮೂಹಿಕ ಭದ್ರತೆಗೆ ಸಂಬಂಧಪಟ್ಟಂತೆ ಅದರ ಲಕ್ಷಣಗಳು, ಫೀಚರ್ಸ್ ಆಫ್ ಕಲೆಕ್ಟಿವ್ ಸೆಕ್ಯೂರಿಟಿ ಆರ್ ಮೇಜರ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲೆಕ್ಟಿವ್ ಸೆಕ್ಯೂರಿಟಿ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ಈ ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಕಲೆಕ್ಟಿವ್ ಡಿಫೆನ್ಸ್, ಸಾಮೂಹಿಕ ಭದ್ರತೆ ಮತ್ತು ಸಾಮೂಹಿಕ ರಕ್ಷಣೆ, ಇವೆರಡರ ನಡುವಿನ ವ್ಯತ್ಯಾಸ ಅಥವಾ ಸಾಮ್ಯತೆಗಳ ಬಗ್ಗೆ ನಾವು ಇಲ್ಲಿ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲು ನಾವು ಈ ಒಂದು ಸೆಷನ್ನಲ್ಲಿ ಏನೇನೆಲ್ಲ ಚರ್ಚೆ ಮಾಡ್ತೀವಿ ಎಂಬುದರ ಬಗ್ಗೆ ಒಂದು ಟೇಬಲ್ ಆಫ್ ಕಂಟೆಂಟ್ಸ್ನ ನೋಡೋಣ, ವಿಷಯ ಸೂಚಿಯನ್ನು ಒಮ್ಮೆ ನೋಡೋಣ. ಅದರಲ್ಲಿ ಕಲೆಕ್ಟಿವ್ ಸೆಕ್ಯೂರಿಟಿ ಅಂದರೆ ಏನು, ಕಲೆಕ್ಟಿವ್ ಡಿಫೆನ್ಸ್ ಅಂದರೆ ಏನು, ಮತ್ತು ಬ್ಯಾಲೆನ್ಸ್ ಆಫ್ ಪವರ್, ಈ ಮೂರು ತತ್ವಗಳು ಅಥವಾ ಏನು ಕಾನ್ಸೆಪ್ಟ್ ಇದೆಯೋ ಇದರ ನಡುವಿನ ಸಾಮ್ಯತೆಗಳೇನು ಅಥವಾ ವ್ಯತ್ಯಾಸಗಳೇನು, ಸಿಮಿಲ್ಯಾರಿಟೀಸ್, ಡಿಸ್ಸಿಮಿಲ್ಯಾರಿಟೀಸ್, ಸಾದೃಶ್ಯತೆ ಏನಿದೆ ಅಥವಾ ವ್ಯತ್ಯಾಸ ಏನಿದೆ ಎಂಬುದರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು, ಅಪ್ರೋಚಸ್ ಟು ಇಂಟರ್ನ್ಯಾಷನಲ್ ಪೀಸ್ ಎಂಬ ಟಾಪಿಕ್ ಏನಿದೆಯೋ ಇದು ಬಹಳನೇ ಪ್ರಮುಖವಾದಂತಹ ಒಂದು ವಿಷಯ. ಅಂತಾರಾಷ್ಟ್ರೀಯ ಶಾಂತಿಯನ್ನು ಕಾಪಾಡುವುದಕ್ಕೆ ಜಗತ್ತಿನ ರಾಷ್ಟ್ರಗಳು ಹಲವಾರು ರೀತಿಯಲ್ಲಿ ಪ್ರಯತ್ನ ಮಾಡ್ತಿರುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆಂದರೆ ಜಗತ್ತನ್ನು ಈ ಯುದ್ಧದಿಂದ ನಾಶವಾಗುವುದನ್ನು ಮತ್ತು ಈ ಮಾನವ ಕುಲವನ್ನು ರಕ್ಷಿಸುವುದಕ್ಕೋಸ್ಕರ ಜಗತ್ತಿನ ನಾಯಕರುಗಳು, ರಾಷ್ಟ್ರಗಳು ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸುವುದಕ್ಕೋಸ್ಕರ ಹಲವಾರು ಪ್ರಯತ್ನಗಳನ್ನು ಮಾಡುತ್ತಿರುವಂಥದ್ದನ್ನು ನಾವು ನೋಡ್ತೇವೆ. ಅಂತಾರಾಷ್ಟ್ರೀಯ ಶಾಂತಿಯನ್ನು ಕಾಪಾಡುವುದಕ್ಕೆ ಇರುವಂಥ ಮಾರ್ಗಗಳನ್ನು ಅವರು ಬೇರೆ ಮಾರ್ಗಗಳನ್ನು ಹುಡುಕ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ 2-3 ತರಗತಿಯಲ್ಲಿ ನಾವು ಸಾಮೂಹಿಕ ಭದ್ರತೆ ಅನ್ನೋದು ಕೂಡ ಒಂದು ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗ, ಬ್ಯಾಲೆನ್ಸ್ ಆಫ್ ಪವರ್, ಶಕ್ತಿ ಸಮತೋಲನ ಅನ್ನೋದು ಕೂಡ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗವಾಗಿ ಕೆಲಸವನ್ನು ನಿರ್ವಹಿಸೋದ್ರ ಬಗ್ಗೆ ನಾವು ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ನಾವು ಮಾಡಿದ್ದೀವಿ. ಇವತ್ತಿನ ಈ ಒಂದು ಸೆಷನ್ನಲ್ಲಿ ಇನ್ನೊಂದು ಅಂದರೆ ಅಂತಾರಾಷ್ಟ್ರೀಯ ಶಾಂತಿಗೆ ಇರುವಂತಹ ಮಾರ್ಗಗಳಲ್ಲಿ ಬರುವಂಥ ಇನ್ನೊಂದು ಬಹಳ ಪ್ರಮುಖವಾದಂಥ ಒಂದು ಪರಿಕಲ್ಪನೆ, ತತ್ವ, ಕಲೆಕ್ಟಿವ್ ಡಿಫೆನ್ಸ್ ಅಥವಾ ಸಾಮೂಹಿಕ ರಕ್ಷಣೆ ಅನ್ನೋದ್ರ ಬಗ್ಗೆನೂ, ಅದರ ಅರ್ಥ ಏನು, ಪ್ರಾಮುಖ್ಯತೆ ಏನು ಎಂಬುದನ್ನು ತಿಳ್ಕೊಂಡು ಕೂಡ ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಕಲೆಕ್ಟಿವ್ ಡಿಫೆನ್ಸ್ ನಡುವಿನ ವ್ಯತ್ಯಾಸ ಅಥವಾ ಸಾದೃಶ್ಯ, ಕಲೆಕ್ಟಿವ್ ಡಿಫೆನ್ಸ್ ಮತ್ತು ಬ್ಯಾಲೆನ್ಸ್ ಆಫ್ ಪವರ್ ನಡುವಿನ ಸಾದೃಶ್ಯ ಅಥವಾ ವ್ಯತ್ಯಾಸಗಳು ಏನಿರಬಹುದು ಎಂಬುದರ ಬಗ್ಗೆಯೂ ಕೂಡ ನಾವು ಈ ಒಂದು ತರಗತಿಯಲ್ಲಿ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಸಾಮೂಹಿಕ ಭದ್ರತೆ ಹಾಗೂ ಸಾಮೂಹಿಕ ರಕ್ಷಣೆ ಅಂದರೆ ಏನು, ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಕಲೆಕ್ಟಿವ್ ಡಿಫೆನ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಇಲ್ಲಿ ಎರಡೂ ವಿಚಾರಗಳು ಒಂದೇ ರೀತಿಯಲ್ಲಿ ಅರ್ಥ ನೀಡಿದರೂ ಸಹ ಎರಡು ಬೇರೆ ಎಂಬುದು ಗಮನಿಸಬೇಕಾದಂಥ ಸಂಗತಿಯಾಗಿ ಪರಿಣಮಿಸುವಂಥದ್ದು. ನಾವಿಲ್ಲಿ ನೋಡಿದ ತಕ್ಷಣ ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಕಲೆಕ್ಟಿವ್ ಡಿಫೆನ್ಸ್, ಸಾಮೂಹಿಕ ಭದ್ರತೆ, ಸಾಮೂಹಿಕ ರಕ್ಷಣೆ, ಇವೆರಡೂ ನೋಡಿದಾಗ ಮೇಲ್ನೋಟಕ್ಕೆ ಒಂದೇ ರೀತಿಯಲ್ಲಿ ಅರ್ಥವನ್ನು ಕೊಡುತ್ತಿದೆಯೇನೋ ಎಂಬ ರೀತಿಯಲ್ಲಿ ಅದು ಕಾಣಿಸಿದಾಗ್ಯೂ ಕೂಡ
ಅದು ಬೇರೆ ಬೇರೆ ಅರ್ಥವನ್ನು ಹೊಂದಿರುವಂಥದ್ದು. ಸಾಮೂಹಿಕ ಭದ್ರತೆ ಮತ್ತು ಸಾಮೂಹಿಕ ರಕ್ಷಣೆಗಳು ದಾಳಿಯನ್ನು ತಡೆಗಟ್ಟುವಂತಹ ಉದ್ದೇಶವನ್ನು ಹೊಂದಿರುವುದು ಮುಖ್ಯವಾದರೂ ಸಹ ಸಾಮೂಹಿಕ ರಕ್ಷಣೆಯಡಿಯಲ್ಲಿ ಕೆಲವೇ ರಾಷ್ಟ್ರಗಳು ತಾತ್ಕಾಲಿಕವಾಗಿ ಒಂದುಗೂಡಿ ದಾಳಿಯನ್ನು ಎದುರಿಸುತ್ತವೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಆದರೆ ಸಾಮೂಹಿಕ ಭದ್ರತೆ ಅಡಿಯಲ್ಲಿ ಹಲವಾರು ರಾಷ್ಟ್ರಗಳು ಒಂದಾಗಿ ಒಂದು ಒಪ್ಪಂದದ ಅನ್ವಯ ಕಾರ್ಯಾಚರಣೆಯಲ್ಲಿ ತೊಡಗಿ ದಾಳಿಯನ್ನು ಎದುರಿಸುತ್ತವೆ ಎಂಬುದನ್ನು ನಾವು ಕಲೆಕ್ಟಿವ್ ಸೆಕ್ಯೂರಿಟಿನಲ್ಲಿ ತಿಳ್ಕೋಬೇಕು. ಈಗ ಇವೆರಡು ಅಂಶಗಳು ನಮಗೆ ಸ್ಪಷ್ಟವಾಯಿತು. ನಮಗೆ ಮೇಲ್ನೋಟಕ್ಕೆ ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಕಲೆಕ್ಟಿವ್ ಡಿಫೆನ್ಸ್, ಸಾಮೂಹಿಕ ಭದ್ರತೆ ಮತ್ತು ಸಾಮೂಹಿಕ ರಕ್ಷಣೆ ಅಂದರೆ ಎರಡೂ ಕೂಡ ಒಂದೇ ರೀತಿಯಲ್ಲಿ ಅರ್ಥವನ್ನು ಕೊಡುವ ರೀತಿಯಲ್ಲಿ ನಮ್ಗೆ ಕಾಣುತ್ತೆ. ಆದರೆ ರಾಜ್ಯಶಾಸ್ತ್ರದಲ್ಲಿ ಅದರಲ್ಲೂ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವಾಗ ಇವೆರಡು ಬೇರೆ ಬೇರೆ ಅರ್ಥವನ್ನು ನೀಡುವಂಥದ್ದನ್ನು ನಾವು ನೋಡ್ತೇವೆ. ಕಲೆಕ್ಟಿವ್ ಡಿಫೆನ್ಸ್ ಅಂದರೆ, ಸಾಮೂಹಿಕ ರಕ್ಷಣೆ ಅಂದರೆ ಇಲ್ಲೇನಾಗುತ್ತೆ, ಸಾಮೂಹಿಕ ಭದ್ರತೆ ಹಾಗೂ ಸಾಮೂಹಿಕ ರಕ್ಷಣೆಗಳು ದಾಳಿಯನ್ನು ತಡೆಗಟ್ಟುವಂಥ ಉದ್ದೇಶ ಹೊಂದಿದ್ದಾಗ ಎರಡೂ ಕೂಡ ಅದೇ ಉದ್ದೇಶವನ್ನು ಹೊಂದಿರುವಂಥದ್ದು, ದಾಳಿಯನ್ನು, ಯುದ್ಧವನ್ನು ತಡೆಗಟ್ಟುವಂಥದ್ದು. ಇಲ್ಲಿ ಏನಾಗುತ್ತೆ, ಸಾಮೂಹಿಕ ರಕ್ಷಣೆ ಕಲೆಕ್ಟಿವ್ ಡಿಫೆನ್ಸ್ ಅಂತ ಹೇಳ್ತೀವಲ್ಲ, ಇಲ್ಲಿ ಕೆಲವೇ ರಾಷ್ಟ್ರಗಳು, ಕೆಲವು ತಮ್ಮ ವ್ಯಾಪ್ತಿಯಲ್ಲಿ ಬರುವ, ತಮ್ಮ ಸ್ನೇಹಿತರಾಗಿರುವ, ತಮ್ಮ ಸುತ್ತಮುತ್ತ ಇರುವ ಫ್ರೆಂಡ್ಲಿ ಸ್ಟೇಟ್ ಯಾವುದಿರ್ತವೋ ಆ ರಾಷ್ಟ್ರಗಳು ಮಾತ್ರ ತಾತ್ಕಾಲಿಕವಾಗಿ ಒಂದುಗೂಡಿ ಆ ದಾಳಿಯನ್ನು ತಡೆಗಟ್ಟುವಂಥದ್ದು ಅಥವಾ ಎದುರಿಸುವಂಥದ್ದನ್ನೇ ನಾವು ಕಲೆಕ್ಟಿವ್ ಡಿಫೆನ್ಸ್ ಅಂತ ಕರಿತೀವಿ. ಅದಕ್ಕೆ ವಿರುದ್ಧವಾಗಿ ಸಾಮೂಹಿಕ ಭದ್ರತೆಯ ಅಡಿಯಲ್ಲಿ ಬರುವಂತಹ ರಾಷ್ಟ್ರಗಳು ಒಂದಾಗಿ ಒಂದು ಒಪ್ಪಂದದ ಅನ್ವಯ ಕಾರ್ಯಾಚರಣೆಯಲ್ಲಿ ತೊಡಗಿ ದಾಳಿಯನ್ನು ಎದುರಿಸುವಂಥದ್ದು. ಇಲ್ಲಿ ಏನಾಗುತ್ತೆ, ಇಲ್ಲಿ ಹಲವಾರು ರಾಷ್ಟ್ರಗಳು, ಒಂದೆರಡು ರಾಷ್ಟ್ರಗಳಲ್ಲ, ಹಲವಾರು ರಾಷ್ಟ್ರಗಳು ಒಂದು ಒಪ್ಪಂದವನ್ನು ಮಾಡ್ಕೊಳ್ತವೆ. ಆದರೆ ಇಲ್ಲಿ ಕಲೆಕ್ಟಿವ್ ಡಿಫೆನ್ಸ್ನಲ್ಲಿ ಇದು ಬರಲ್ಲ. ಕಲೆಕ್ಟಿವ್ ಡಿಫೆನ್ಸ್ ಅಂದರೆ ಸಾಮೂಹಿಕ ರಕ್ಷಣೆಯಲ್ಲಿ ಒಂದು ಹಲವಾರು ರಾಷ್ಟ್ರಗಳು ಬರಲ್ಲ, ಮತ್ತು ಆ ರಾಷ್ಟ್ರಗಳ ನಡುವೆ ಒಪ್ಪಂದಗಳಾಗೋದಿಲ್ಲ. ಆ ತಕ್ಷಣ ದಾಳಿ ಮಾಡುತ್ತಿರುವ ರಾಷ್ಟ್ರದ ಪರವಾಗಿ ನಿಂತ್ಕೊಳ್ಳುವಂಥದ್ದು ಮಾತ್ರ ಅಲ್ಲಿ ತಕ್ಷಣ ಬರುವಂಥದ್ದು. ಇದು ಒಂದು ರೀತಿಯಲ್ಲಿ ಕಲೆಕ್ಟಿವ್ ಡಿಫೆನ್ಸ್ ಅಂತ ಅನಿಸ್ಕೊಳ್ಳುತ್ತೆ. ಅದಕ್ಕೆ ವಿರುದ್ಧವಾಗಿ ಕಲೆಕ್ಟಿವ್ ಸೆಕ್ಯೂರಿಟಿ ಅಂತ ವಿಚಾರವನ್ನು ತೆಗೆದುಕೊಂಡಾಗ ಇಲ್ಲಿ ಹಲವಾರು ರಾಷ್ಟ್ರಗಳು ಗುಂಪುಗೂಡಿರ್ತವೆ ಮತ್ತು ಒಂದು ಅಗ್ರಿಮೆಂಟ್ ಅಥವಾ ಒಂದು ಅಕಾರ್ಡನ್ನು ಮಾಡಿಕೊಂಡು ಒಂದು ಒಪ್ಪಂದದ ಮೂಲಕ ತಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತವೆ. ಇವೆರಡೂ ಪ್ರಮುಖ ವ್ಯತ್ಯಾಸಗಳು ಇಲ್ಲಿ ಕಂಡುಬರುವಂಥದ್ದು. ಆಯಿತಾ, ಇದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಎರಡರ ಮಧ್ಯೆ ವ್ಯತ್ಯಾಸಗಳು ಏನೇನಿರ್ತವೆ ಅನ್ನೋದನ್ನು ಒಂದು ಸಲ ನೋಡ್ಕೊಳ್ಳೋಣ ನಾವು. ಅಂದರೆ ಸಾಮೂಹಿಕ ಭದ್ರತೆ ಹಾಗೂ ಸಾಮೂಹಿಕ ರಕ್ಷಣೆಯ ನಡುವಿನ ವ್ಯತ್ಯಾಸಗಳು ಏನಿರ್ಬೋದು ಅನ್ನೋದನ್ನು ಒಮ್ಮೆ ನೋಡಿದಾಗ, ಸಾಮೂಹಿಕ ಭದ್ರತೆ ಒಂದು ಶಾಶ್ವತ ವ್ಯವಸ್ಥೆ ಆದರೆ ಸಾಮೂಹಿಕ ರಕ್ಷಣೆಯು ಒಂದು ತಾತ್ಕಾಲಿಕ ಕ್ರಮವಾಗಿದೆ. ಕಲೆಕ್ಟಿವ್ ಡಿಫೆನ್ಸ್ ಇಸ್ ಎ ಲಿಮಿಟೆಡ್ ಆರ್ ಗ್ರೂಪ್ ಸಿಸ್ಟಮ್, ವೆರಿಯಾಸ್ ಕಲೆಕ್ಟಿವ್ ಸೆಕ್ಯೂರಿಟಿ ಇಸ್ ಎ ಗ್ಲೋಬಲ್ ಸಿಸ್ಟಮ್. ಸಾಮೂಹಿಕ ರಕ್ಷಣೆ ಅನ್ನೋದು ಒಂದು ಸೀಮಿತವಾದಂತಹ ಒಂದು ಗುಂಪು ವ್ಯವಸ್ಥೆ ಆಗಿರುವಂಥದ್ದು, ತನ್ನ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು. ಆದರೆ ಸಾಮೂಹಿಕ ಭದ್ರತೆ ಅಥವಾ ಕಲೆಕ್ಟಿವ್ ಸೆಕ್ಯೂರಿಟಿ ಅನ್ನೋದು ಇದೊಂದು ರೀತಿಯಲ್ಲಿ ಜಾಗತಿಕ ವ್ಯವಸ್ಥೆಯಾಗಿ ಇರುವಂಥದ್ದು, ಗ್ಲೋಬಲ್ ಸಿಸ್ಟಮ್. ಕಲೆಕ್ಟಿವ್ ಡಿಫೆನ್ಸ್ ಇಸ್ ಎ ಲಿಮಿಟೆಡ್ ಅರೇಂಜ್ಮೆಂಟ್. ಸಾಮೂಹಿಕ ರಕ್ಷಣೆ ಅನ್ನೋದು ಒಂದು ರೀತಿಯ ಸೀಮಿತವಾದಂಥ ಒಂದು ರಚನೆ. ಕೆಲವು ಸಂದರ್ಭದಲ್ಲಿ ಮಾತ್ರ ಅದನ್ನು ಮಾಡ್ಕೊಳ್ತಾರೆ, ತಾತ್ಕಾಲಿಕವಾಗಿ ಮಾಡ್ಕೊಳ್ತಾರೆ. ಇಟ್ ಇನ್ವಾಲ್ವ್ಸ್ ಓನ್ಲಿ ಸಮ್ ಸ್ಟೇಟ್ಸ್ ಹು ಕಮ್ ಫಾರ್ವರ್ಡ್ ಟು ಜಾಯಿನ್ ಹ್ಯಾಂಡ್ಸ್ ಅಗೇನ್ಸ್ಟ್ ಎ ಕಾಮನ್ ಎನೆಮಿ. ಸಾಮಾನ್ಯ ಶತ್ರು ಅಂತ ಯಾವ ರಾಷ್ಟ್ರ ಇರ್ತದೋ ಅದರ ವಿರುದ್ಧವಾಗಿ ಆ ಕ್ಷಣ, ಆ ಸಂದರ್ಭದಲ್ಲಿ, ಸಂದರ್ಭಕ್ಕೆ ಅನುಗುಣವಾಗಿ ತಾತ್ಕಾಲಿಕವಾಗಿ ಒಟ್ಟುಗೂಡಿ ಆ ಶತ್ರು ರಾಷ್ಟ್ರವನ್ನು ಸೋಲಿಸುವುದೇ ಅಥವಾ ಅದರ ವಿರುದ್ಧವಾಗಿ ಹೋರಾಟ ಮಾಡುವುದೇ ಈ ಒಂದು ಕಲೆಕ್ಟಿವ್ ಡಿಫೆನ್ಸ್ನ ಒಂದು ಪ್ರಮುಖವಾದಂಥ ಉದ್ದೇಶ. ಕಲೆಕ್ಟಿವ್ ಸೆಕ್ಯೂರಿಟಿ ಈಸ್ ಎ ಗ್ಲೋಬಲ್ ಸಿಸ್ಟಮ್. ಸಾಮೂಹಿಕ ಭದ್ರತೆ ಅನ್ನೋದೊಂದು ಜಾಗತಿಕ ವ್ಯವಸ್ಥೆ. ಇಟ್ ಇನ್ವಾಲ್ವ್ಸ್ ಆಲ್ ದ ಸ್ಟೇಟ್ಸ್ ಆಫ್ ದ ವರ್ಲ್ಡ್. ಇದು ಜಗತ್ತಿನ ಹಲವಾರು ರಾಷ್ಟ್ರಗಳನ್ನು ಒಟ್ಟುಗೂಡಿಸಿ ಹೋರಾಟ ಮಾಡುವಂಥ ಒಂದು ಗುಣವನ್ನು ಬೆಳೆಸ್ಕೊಂಡಿರುವಂಥದ್ದು. ನಂಬರ್ 2, ಡಿಸ್ಸಿಮಿಲ್ಯಾರಿಟೀಸ್ ಬಿಟ್ವೀನ್ ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಕಲೆಕ್ಟಿವ್ ಡಿಫೆನ್ಸ್ ಈಸ್, ಎರಡನೇದು ಒಂದು ವ್ಯತ್ಯಾಸ ಏನಂತಂದರೆ, ಸಾಮೂಹಿಕ ರಕ್ಷಣೆಯು ಓರ್ವ ವೈರಿಯ ವಿರುದ್ಧದ ಕಾರ್ಯಾಚರಣೆಯಾದರೆ ಸಾಮೂಹಿಕ ಭದ್ರತೆ ಉದ್ದೇಶ
ದಾಳಿಯು ಯಾವ ಭಾಗದಲ್ಲಿಯೇ ಸಂಭವಿಸಲಿ ಅದನ್ನು ಎದುರಿಸುವ ಕ್ರಮವಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸಾಮೂಹಿಕ ರಕ್ಷಣೆ ಅನ್ನೋದು ಓರ್ವ ವೈರಿಯ ವಿರುದ್ಧ ಕಾರ್ಯಾಚರಣೆ ಆದರೆ, ಕೇವಲ ಒಂದು ವೈರಿಯ ವಿರುದ್ಧ ಕಾರ್ಯಾಚರಣೆ ಆದರೆ, ಸಾಮೂಹಿಕ ಭದ್ರತೆ ಅನ್ನೋದು ಅದರ ಉದ್ದೇಶ ಏನಂತಂದರೆ ದಾಳಿ ಯಾವ ಭಾಗದಲ್ಲೇ ನಡೆಯಲಿ ಸಂಭವಿಸಲಿ ಅದನ್ನು ಎದುರಿಸುವ ಕ್ರಮವಾಗಿರುವಂಥದ್ದು. ಇನ್ ಕಲೆಕ್ಟಿವ್ ಡಿಫೆನ್ಸ್ ಪಾಸಿಬಲ್ ಥ್ರೆಟ್ ಈಸ್ ನೋನ್ ನಾಟ್ ಟು ಕಲೆಕ್ಟಿವ್ ಸೆಕ್ಯೂರಿಟಿ. ಏನು ಕಲೆಕ್ಟಿವ್ ಡಿಫೆನ್ಸ್, ಸಾಮೂಹಿಕ ರಕ್ಷಣೆಗೆ ಸಂಬಂಧಪಟ್ಟಂತೆ ಬೆದರಿಕೆ ಅನ್ನೋದು ಅದು ತಕ್ಷಣ ಗೊತ್ತಾಗುತ್ತೆ. ಆದರೆ ಬೆದರಿಕೆ ಯಾವಾಗ ಬರುತ್ತೆ ಅನ್ನೋದು ಕಲೆಕ್ಟಿವ್ ಸೆಕ್ಯೂರಿಟಿಗೆ ಗೊತ್ತಾಗೋದಿಲ್ಲ ಅನ್ನೋದು ಎರಡನೇದು ಅಂಶ. ಇನ್ ಕಲೆಕ್ಟಿವ್ ಡಿಫೆನ್ಸ್ ಥ್ರೆಟ್ ಟು ಸೆಕ್ಯೂರಿಟಿ ಈಸ್ ನೋನ್. ಸಾಮೂಹಿಕ ರಕ್ಷಣೆಯಲ್ಲಿ ಬೆದರಿಕೆ ಯಾವಾಗ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಉದಾಹರಣೆಗೆ ಭಾರತ ಪಾಕಿಸ್ತಾನ ಅಥವಾ ಭಾರತ ಚೀನಾ, ಇದು ಒಂದು ರೀತಿಯಲ್ಲಿ ಇದೊಂದು ಏನಾಗುತ್ತೆ ಅಂದರೆ ನಮಗೆ ಬೆದರಿಕೆ ಯಾವಾಗ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಚೀನಾದು ಯಾವಾಗಲೂ ಶತ್ರುನೇ, ಪಾಕಿಸ್ತಾನ ಯಾವಾಗಲೂ ಶತ್ರುನೇ. ಯಾವಾಗ ದಾಳಿ ಮಾಡುತ್ತೋ ನಮ್ಮಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಈ ಸ್ಕಿರ್ಮಿಸಸ್ಗಳಾಗ್ತವೆ. ಉದಾಹರಣೆ ಚೀನಾ ಇಂಡೋ ಚೈನಾ ಈ ಲಡಾಖ್ ಕಾನ್ಫ್ಲಿಕ್ಟ್ ಸ್ಟ್ಯಾಂಡ್ ಆಫ್ ಆಯ್ತಲ್ಲ, ಆ ವಿಚಾರವನ್ನು ತೆಗೆದುಕೊಳ್ಬೋದು. ಹಲವಾರು ಬಾರಿ ಆಗಿರ್ತವೆ ಅವು. ಪಾಕಿಸ್ತಾನದ ವಿಚಾರವನ್ನು ತೆಗೆದುಕೊಂಡ್ರೆ ಹಲವಾರು ಬಾರಿ ದಾಳಿ ಆಗುವಂಥದ್ದು, ನಾವು ಅವ್ರ ಮೇಲೆ ದಾಳಿ ಮಾಡೋದು, ಅವರು ನಮ್ಮ ಕಡೆಗೆ ದಾಳಿ ಮಾಡುವಂಥದ್ದು, ಇವೆಲ್ಲ ಇದು ನಮಗೆ ಗೊತ್ತಿರುವಂಥದ್ದೇ. ಈ ಬೆದರಿಕೆ ನಮ್ಗೆ ಗೊತ್ತಿರುತ್ತೆ. ಆದರೆ ಇದು ಡಿಫೆನ್ಸ್ನಲ್ಲಿ ಗೊತ್ತಾಗುತ್ತೆ, ಕಲೆಕ್ಟಿವ್ ಡಿಫೆನ್ಸ್ನಲ್ಲಿ ಗೊತ್ತಾಗುತ್ತೆ ಹೊರತು ಕಲೆಕ್ಟಿವ್ ಸೆಕ್ಯೂರಿಟಿ ಅಂತ ಬಂದಾಗ ಯಾವಾಗ ಬೆದರಿಕೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ ಕಲೆಕ್ಟಿವ್ ಸೆಕ್ಯೂರಿಟಿ ಥ್ರೆಟ್ ಟು ಸೆಕ್ಯೂರಿಟಿ ಇಸ್ ಸಡನ್. ಈ ಸಾಮೂಹಿಕ ಭದ್ರತೆ ವಿಚಾರ ಅಂತ ತೆಗೆದುಕೊಂಡಾಗ ಸಾಮೂಹಿಕ ಭದ್ರತೆ ವಿಚಾರದಲ್ಲಿ ಅದು ಈ ಬೆದರಿಕೆ ಅನ್ನೋದು ತಕ್ಷಣವೇ ಆ ಕ್ಷಣವೇ ಸಂಭವಿಸುವಂಥದ್ದು. ಎನಿ ವಾರ್ ಆರ್ ಅಗ್ರೆಷನ್ ಬೈ ಎನಿ ಒನ್ ಸ್ಟೇಟ್ ಅಗೇನ್ಸ್ಟ್ ಎನಿ ಅದರ್ ಸ್ಟೇಟ್ ಈಸ್ ಕವರ್ಡ್ ಅಂಡರ್ ದ ಸಿಸ್ಟಮ್ ಆಫ್ ಕಲೆಕ್ಟಿವ್ ಸೆಕ್ಯೂರಿಟಿ. ಈ ಯಾವುದೇ ಯುದ್ಧ ಅಥವಾ ಅದು ಆಕ್ರಮಣಶೀಲತೆ ಏನಿರುತ್ತೋ ಅದನ್ನು ತಡೆಗಟ್ಟಿ ಈ ಅದರ ರಕ್ಷಣೆಯನ್ನು ಮಾಡುವಂಥದ್ದು ಅಥವಾ ದಾಳಿಕೋರ ರಾಷ್ಟ್ರವನ್ನು ದಂಡಿಸುವಂಥದ್ದು ಈ ಸಾಮೂಹಿಕ ಭದ್ರತೆಯ ಒಂದು ಪ್ರಮುಖವಾದಂಥ ಉದ್ದೇಶ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ನಂತರದಲ್ಲಿ ಮೂರನೇ ಒಂದು ವ್ಯತ್ಯಾಸವನ್ನು ಗುರುತಿಸೋದಾದರೆ, ಇನ್ ಕಲೆಕ್ಟಿವ್ ಡಿಫೆನ್ಸ್ ಎನಿಮಿ ಈಸ್ ನೋನ್ ಇನ್ ಅಡ್ವಾನ್ಸ್. ಈ ಸಾಮೂಹಿಕ ರಕ್ಷಣೆಯಲ್ಲಿ ಶತ್ರು ಯಾರು ಅಂತ ಮೊದಲೇ ಗೊತ್ತಾಗುತ್ತೆ. ಕಲೆಕ್ಟಿವ್ ಡಿಫೆನ್ಸ್ನಲ್ಲಿ ಅಥವಾ ಸಾಮೂಹಿಕ ರಕ್ಷಣೆಯಲ್ಲಿ ಶತ್ರು ಯಾರು ಅಂತ ಮೊದಲೇ ಗೊತ್ತಾಗುತ್ತೆ. ಆದರೆ ಇನ್ ಕಲೆಕ್ಟಿವ್ ಸೆಕ್ಯೂರಿಟಿ ದ ಎನಿಮಿ ಈಸ್ ವೆರಿ ಅಗ್ರೆಸರ್. ಈ ಸಾಮೂಹಿಕ ಭದ್ರತೆ ವಿಚಾರ ಅಂತ ತೆಗೆದುಕೊಂಡಾಗ ಈ ಶತ್ರು ಹೇಗಿರುತ್ತೆ ಅಂತಂದರೆ ಆಕ್ರಮಣಶೀಲನಾಗಿ ಇರುವಂಥದ್ದನ್ನು ಗೊತ್ತು ಮಾಡಿಕೊಳ್ಳುತ್ತೆ. ಇನ್ ಕಲೆಕ್ಟಿವ್ ಡಿಫೆನ್ಸ್ ಎನಿಮಿ ಈಸ್ ನೋನ್ ಇನ್ ಅಡ್ವಾನ್ಸ್ ಬಟ್ ನಾಟ್ ಇನ್ ಕಲೆಕ್ಟಿವ್ ಸೆಕ್ಯೂರಿಟಿ. ಸಾಮೂಹಿಕ ರಕ್ಷಣೆಯಲ್ಲಿ ಶತ್ರು ಯಾರು ಅಂತ ಮೊದಲೇ ಗೊತ್ತಿರುತ್ತೆ, ಅಡ್ವಾನ್ಸಾಗಿ ಗೊತ್ತಿರುತ್ತೆ. ಆದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಸಾಮೂಹಿಕ ಭದ್ರತೆಯಲ್ಲಿ ಯಾರು ಶತ್ರು ಅಂತ ಮೊದಲೇ ಗೊತ್ತಿರೋದಿಲ್ಲ. ಈ ವ್ಯತ್ಯಾಸವನ್ನು ನಾವು ನೋಡಬೇಕು ಅಲ್ವಾ. ನಾಲ್ಕನೇದಾಗಿ ಕಲೆಕ್ಟಿವ್ ಡಿಫೆನ್ಸ್ ಅಡ್ಮಿಟ್ಸ್ ಅಡ್ವಾನ್ಸ್ ಪ್ಲ್ಯಾನಿಂಗ್, ಕಲೆಕ್ಟಿವ್ ಸೆಕ್ಯೂರಿಟಿ ಡಸ್ ನಾಟ್. ಸಾಮೂಹಿಕ ರಕ್ಷಣೆ ಅನ್ನೋದು ಮೊದಲೇ ಪ್ಲಾನ್ ಮಾಡ್ಕೋಬೇಕು ನಾವು, ಅಂದರೆ ಮೊದಲೇ ಪ್ಲಾನ್ ಮಾಡ್ಕೊಳ್ಳೋದ್ರ ಬಗ್ಗೆ ಅದು ಹೇಳುತ್ತೆ. ಆದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಅಥವಾ ಸಾಮೂಹಿಕ ಭದ್ರತೆ ಅನ್ನೋದು ಮೊದಲೇ ಪ್ಲಾನ್ ಮಾಡ್ಕೊಂಡು ಕೂತ್ಕೊಳ್ಳಬೇಕಾದ ಅವಶ್ಯಕತೆ ಇರಲ್ಲ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಅದು ತಕ್ಷಣಕ್ಕೆ ಒದಗಿ ಬರುವಂಥದ್ದು ಕಲೆಕ್ಟಿವ್ ಸೆಕ್ಯೂರಿಟಿನಲ್ಲಿ. ಅಡ್ವಾನ್ಸ್ ಪ್ಲಾನಿಂಗ್ ಈಸ್ ಪಾಸಿಬಲ್ ಇನ್ ಕಲೆಕ್ಟಿವ್ ಡಿಫೆನ್ಸ್ ಬಿಕಾಸ್ ದ ಎನಿಮಿ ಈಸ್ ನೋನ್ ಇನ್ ಅಡ್ವಾನ್ಸ್. ಸಾಮೂಹಿಕ ಭದ್ರತೆಯಲ್ಲಿ ಈ ಮುಂಚಿತವಾಗಿಯೇ ಯೋಜನೆ ಹಾಕ್ಕೊಳ್ಳೋದು ಸಾಧ್ಯತೆ ಇದೆ. ಯಾಕಂತಂದರೆ ಶತ್ರು ಯಾರು ಹೇಗೆ ಅನ್ನೋದು ಅದಕ್ಕೆ ಗೊತ್ತಿರುತ್ತೆ. ಉದಾಹರಣೆ, ಭಾರತಕ್ಕೆ ಶತ್ರು ಯಾರು ಅಂತ ಮೊದಲೇ ಗೊತ್ತು. ಭಾರತಕ್ಕೆ ಚೀನಾ ಶತ್ರು ಅಂತ ಮೊದಲೇ ಗೊತ್ತಿದೆ. ಅದೇ ರೀತಿಯಲ್ಲಿ ಭಾರತಕ್ಕೆ ಪಾಕಿಸ್ತಾನವೂ ಶತ್ರು ಅಂತ ಹೇಳ್ಬಿಟ್ಟು ಮೊದಲೇ ಗೊತ್ತಿದೆ. ಆದ್ದರಿಂದ ನಾವು ಕಲೆಕ್ಟಿವ್ ಡಿಫೆನ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ಳುವಂಥದ್ದು, ಅದನ್ನು ಎಫೆಕ್ಟಿವ್ ಆಗಿ ಮಾಡ್ಕೊಳ್ಳುವಂಥದ್ದು, ಅದನ್ನು ಬೋಲ್ಸ್ಟರ್ ಮಾಡುವಂಥದ್ದು ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮದು. ಅಂದರೆ ಆ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳು ಅಂತ ನಮಗೆ ಅಡ್ವಾನ್ಸಾಗಿ ಗೊತ್ತಿರೋದ್ರಿಂದ ನಾವು ಅದಕ್ಕೆ ವಿರುದ್ಧವಾಗಿ ನಾವು ಶಕ್ತಿಶಾಲಿ ರಾಷ್ಟ್ರವಾಗಿ ಬೆಳವಣಿಗೆಯನ್ನು ಆಗಬೇಕಾಗತ್ತೆ ಅನ್ನೋದು ಒಂದು. ಇನ್ ಕಲೆಕ್ಟಿವ್ ಸೆಕ್ಯೂರಿಟಿ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ನೋ ಸ್ಟೇಟ್ ಈಸ್ ದ ಟಾರ್ಗೆಟ್.
ಸಾಮೂಹಿಕ ಭದ್ರತೆಯಲ್ಲಿ ಈ ಥರದಲ್ಲಿ ಕಂಡು ಬರೋದಿಲ್ಲ. ಯಾವುದೇ ಒಂದು ರಾಷ್ಟ್ರ ಸಾಮೂಹಿಕ ಭದ್ರತೆಯಲ್ಲಿ ಶತ್ರು ಅಂತ ಕಾಣೋದಿಲ್ಲ ನಮಗೆ. ಯಾವುದೇ ಒಂದು ರಾಜ್ಯ ಶತ್ರು ಅಂತ ಕಂಡು ಬರೋದಿಲ್ಲ. comes into operation when any aggression or war or threat of war or aggression is committed by any member of the international community. As such, collective defense is something very different from collective security. ಸಾಮೂಹಿಕ ಭದ್ರತೆ ಮತ್ತು ಸಾಮೂಹಿಕ ರಕ್ಷಣೆ ಇವೆರಡೂ ಕೂಡ ವ್ಯತ್ಯಾಸವನ್ನು ಹೊಂದಿರುವಂಥದ್ದು ಬರುತ್ತೆ. ಸಾಮೂಹಿಕ ರಕ್ಷಣೆ ವಿಚಾರವನ್ನು ತೆಗೆದುಕೊಂಡಾಗ ಅದು ತಾತ್ಕಾಲಿಕವಾಗಿರುವಂಥದ್ದು, ಆದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಅನ್ನೋದು ದೀರ್ಘವಾಗಿರುವಂಥದ್ದು. ಸಾಮೂಹಿಕ ರಕ್ಷಣೆಗೆ ಸಂಬಂಧಪಟ್ಟ ಸಾಮೂಹಿಕ ರಕ್ಷಣೆಯಲ್ಲಿ ಕೆಲವು ರಾಷ್ಟ್ರಗಳಿರ್ತವೆ, ಸಾಮೂಹಿಕ ಭದ್ರತೆಯಲ್ಲಿ ಹಲವಾರು ರಾಷ್ಟ್ರಗಳಿರ್ತವೆ. ಸಾಮೂಹಿಕ ರಕ್ಷಣೆಯಲ್ಲಿ ಒಪ್ಪಂದಗಳಾಗಿರುವುದಿಲ್ಲ. ಸಾಮೂಹಿಕ ಭದ್ರತೆಯಲ್ಲಿ ಕಲೆಕ್ಟಿವ್ ಸೆಕ್ಯೂರಿಟಿಯಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅದರ ಮೂಲಕ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಇಲ್ಲಿ ಕಂಡುಬರುತ್ತೆ. ಸಾಮೂಹಿಕ ರಕ್ಷಣೆಯು ಒಂದು ರೀತಿಯಲ್ಲಿ ಸೈನಿಕ ಸ್ವರೂಪದ್ದಾಗಿದ್ದು, ಸಾಮೂಹಿಕ ಭದ್ರತೆಯು ಒಂದು ಪೂರ್ವ ಯೋಜಿತ ಒಪ್ಪಂದದಂತೆ ಇರುವಂಥದ್ದು ಆಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಇಲ್ಲಿವರೆಗೆ ಕಲೆಕ್ಟಿವ್ ಡಿಫೆನ್ಸ್ ಮತ್ತು ಕಲೆಕ್ಟಿವ್ ಸೆಕ್ಯೂರಿಟಿ, ಸಾಮೂಹಿಕ ಭದ್ರತೆ ಮತ್ತು ಸಾಮೂಹಿಕ ರಕ್ಷಣೆ, ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಕಲೆಕ್ಟಿವ್ ಡಿಫೆನ್ಸ್ ನಡುವಿನ ವ್ಯತ್ಯಾಸ, ಡಿಸ್ಸಿಮಿಲಾರಿಟೀಸ್ ಏನಿತ್ತು, ವ್ಯತ್ಯಾಸ ಏನಿತ್ತು ಅನ್ನೋದರ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪವರ್, ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಬ್ಯಾಲೆನ್ಸ್ ಆಫ್ ಪವರ್, ಸಾಮೂಹಿಕ ಭದ್ರತೆ ಮತ್ತು ಶಕ್ತಿ ಸಮತೋಲನ ನಡುವಿನ ಒಂದು ಸಾಮ್ಯತೆ ಮತ್ತು ಅದರ ವ್ಯತ್ಯಾಸಗಳು ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಇಲ್ಲಿ ಒಂದೊಂದಾಗಿ ಅದನ್ನು ನೋಡ್ಕೊಳ್ತಾ ಹೋಗೋಣ. ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪವರ್ ಆರ್ ಟೂ ಪಾಪ್ಯುಲರ್ ಡಿವೈಸಸ್ ಆಫ್ ಪವರ್ ಮ್ಯಾನೇಜ್ಮೆಂಟ್ ವಿಚ್ ಹ್ಯಾವ್ ಸಮ್ ಸಿಮಿಲಾರಿಟೀಸ್ ಆ್ಯಂಡ್ ಎ ಲಾರ್ಜ್ ನಂಬರ್ ಆಫ್ ಡಿಸ್ಸಿಮಿಲಾರಿಟೀಸ್. ಸಾಮೂಹಿಕ ಭದ್ರತೆ ಮತ್ತು ಶಕ್ತಿ ಸಮತೋಲನ ಅನ್ನೋದು ಎರಡು ಬಹಳ ಒಂದು ಜನಪ್ರಿಯವಾದಂತಹ ಒಂದು ಶಕ್ತಿ ಸಮತೋಲನವನ್ನು ಕಾಪಾಡುವಂಥದ್ದು ಅಥವಾ ಶಕ್ತಿಯನ್ನು ನಿರ್ವಹಿಸುವಂಥ ಒಂದು ಸಾಧನವಾಗಿ ಅಥವಾ ಕ್ರೈಸಿಸ್ ಮ್ಯಾನೇಜ್ಮೆಂಟ್ನ ಸಾಧನವಾಗಿ ಅದಿರುವಂಥದ್ದನ್ನು ನೋಡ್ತೇವೆ. ವಿಚ್ ಹ್ಯಾವ್ ಸಮ್ ಸಿಮಿಲಾರಿಟೀಸ್, ಅದರಲ್ಲಿ ಕೆಲವು ಸಾಮ್ಯತೆ ಇದ್ದಾವೆ, ಇನ್ನು ಕೆಲವು ವಿಚಾರದಲ್ಲಿ ಅದು ವ್ಯತ್ಯಾಸವನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಈ ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಬ್ಯಾಲೆನ್ಸ್ ಆಫ್ ಪವರ್ ನಡುವಿನ ಒಂದು ಸಾಮ್ಯತೆಯನ್ನು ನೋಡೋಣ. ಅದರಲ್ಲಿ ಒಂದನೇದು ಬೋತ್ ಆರ್ ಡಿಫೆನ್ಸಿವ್ ಇನ್ ನೇಚರ್. ಅಂದರೆ ಸಾಮೂಹಿಕ ಭದ್ರತೆ ಮತ್ತು ಶಕ್ತಿ ಸಮತೋಲನ ಅನ್ನೋದು ಇವೆರಡೂ ಕೂಡ ಸ್ವರೂಪದಲ್ಲಿ ಇವೆರಡೂ ಕೂಡ ರಕ್ಷಣಾತ್ಮಕವಾಗಿದ್ದಾವೆ. ಬೋತ್ ಆರ್ ಡಿಫೆನ್ಸಿವ್ ಇನ್ ನೇಚರ್, ಸ್ವರೂಪದಲ್ಲಿ ರಕ್ಷಣಾತ್ಮಕವಾಗಿದ್ದಾವೆ. ಅಂದರೆ ಬ್ಯಾಲೆನ್ಸ್ ಆಫ್ ಪವರ್ ಆ್ಯಂಡ್ ಕಲೆಕ್ಟಿವ್ ಸೆಕ್ಯೂರಿಟಿ ಆರ್ ಕ್ವೈಟ್ ಸಿಮಿಲರ್ ಇನ್ ಸೋ ಫಾರ್ ಆಸ್ ದೀಸ್ ಆರ್ ಡಿಫೆನ್ಸಿವ್ ಇನ್ ನೇಚರ್. ಬೋತ್ ಏಮ್ ಅಟ್ ದ ಪ್ರೊಟೆಕ್ಷನ್ ಆಫ್ ದ ಸ್ಟೇಟ್ಸ್ ವಿದಿನ್ ದ ಸಿಸ್ಟಮ್. ಈ ಸಾಮೂಹಿಕ ಭದ್ರತೆಯ ವಿಚಾರವನ್ನು ತೆಗೆದುಕೊಂಡಾಗ, ಶಕ್ತಿ ಸಮತೋಲನ ನೋಡಿದಾಗ ಇವೆರಡೂ ಕೂಡ ಒಂದೇ ರೀತಿ ಕಾಣ್ತವೆ. ಇವು ಉದ್ದೇಶಗಳು ಒಂದೇ ರೀತಿ ಇದ್ದಾವೆ ಒಂದು ರೀತಿಯಲ್ಲಿ. ಅಂದರೆ ಇದರ ನೇಚರ್ ಸ್ವಭಾವ ನೋಡಿದಾಗ ಅವೆರಡೂ ಕೂಡ ಒಂದು ರಕ್ಷಣಾತ್ಮಕ ಸ್ವರೂಪವನ್ನು ಹೊಂದಿರುವಂಥದ್ದೇ ಆಗಿದ್ದಾವೆ. ರಕ್ಷಣೆಯನ್ನು ಮಾಡುವ ಉದ್ದೇಶವನ್ನೇ ಹೊಂದಿರುವಂಥದ್ದು. ಅಂದರೆ ಇವು ಬೋತ್ ಏಮ್ ಅಟ್ ದ ಪ್ರೊಟೆಕ್ಷನ್ ಆಫ್ ದ ಸ್ಟೇಟ್ಸ್ ವಿತಿನ್ ದ ಸಿಸ್ಟಮ್. ಅಂದರೆ ರಾಜ್ಯಗಳನ್ನು ದಾಳಿಕೋರ ರಾಷ್ಟ್ರಗಳಿಂದ, ಶತ್ರು ರಾಷ್ಟ್ರಗಳಿಂದ ರಕ್ಷಣೆ ಮಾಡುವಂಥದ್ದನ್ನೇ ಇದು ಗುರಿ ಉದ್ದೇಶವಾಗಿ ಹೊಂದಿರುವಂಥದ್ದು. ಒಂದನೇದು ಸಾಮ್ಯತೆ. ಎರಡನೇದು ಸಾಮ್ಯತೆ ಏನಂತಂದರೆ ಸಿಮಿಲಾರಿಟಿ ಇನ್ ಮೆಥಡ್. ಅಂದರೆ ಇವೆರಡು ಮೆಥಡ್ ಏನಿದೆಯೋ ವಿಧಾನಗಳಲ್ಲೂ ಕೂಡ ಸಾಮ್ಯತೆ ಇದೆ. ಇವೆರಡು ಯೂಸ್ ಮಾಡುವಂಥ ಮೆಥಡ್ ಏನಿದೆಯೋ ಅವೆರಡು ಮೆಥಡು ಕೂಡ ಮೆಥಡ್ನಲ್ಲಿ ಅಥವಾ ವಿಧಾನಗಳಲ್ಲಿ ಸಾಮ್ಯತೆ ಇದೆ. ಬೋತ್ ಸ್ಟ್ಯಾಂಡ್ ಫಾರ್ ದ ಕ್ರಿಯೇಷನ್ ಆಫ್ ಎ ಪ್ರಿಪಾಂಡರೆನ್ಸ್ ಆಫ್ ಪವರ್ ಆ್ಯಸ್ ಎ ಮೀನ್ಸ್ ಫಾರ್ ಪ್ರಿವೆಂಟಿಂಗ್ ಆರ್ ಫಾರ್ ಡಿಫೀಟಿಂಗ್ ಅಗ್ರೆಷನ್ ಅಗೇನ್ಸ್ಟ್ ಎನಿ ಮೆಂಬರ್ ಆಫ್ ದ ಸಿಸ್ಟಮ್. ಇವೆರಡೂ ಕೂಡ ಏನಾಗುತ್ತಂದರೆ ಶಕ್ತಿಯ ಪ್ರಾಮುಖ್ಯತೆಯನ್ನು ಸೃಷ್ಟಿ ಮಾಡುವಂಥದ್ದು. ಅದರ ಮೂಲಕ ಈ ಶತ್ರು ರಾಷ್ಟ್ರಗಳು, ದಾಳಿಕೋರ ರಾಷ್ಟ್ರಗಳು ಅಥವಾ ಯುದ್ಧವನ್ನು ಬಯಸುವಂಥ ರಾಷ್ಟ್ರಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂಥ ಒಂದು ಲಕ್ಷಣವನ್ನು ಹೊಂದಿರುವಂಥದ್ದು. ಮತ್ತು ಮೂರನೇದು ಸಾಮ್ಯತೆ ಏನಂತಂದರೆ ಬೋತ್ ಅಕ್ಸೆಪ್ಟ್ ವಾರ್ ಆ್ಯಸ್ ಎ ಮೀನ್ಸ್. ಇವೆರಡೂ ಕೂಡ ಯುದ್ಧ ಅನ್ನೋದು ಒಂದು ಸಾಧನವಾಗಿ ಒಪ್ಕೊಳ್ತವೆ. ಜಗತ್ತಿನಲ್ಲಿ ಯುದ್ಧ ಇರಲೇ ಇರುತ್ತೆ, ಘರ್ಷಣೆಗಳು ಇದ್ದೇ ಇರ್ತವೆ, ಕ್ರೈಸಿಸ್ ಇರ್ತದೆ, ಅಗ್ರೆಷನ್ ಇರ್ತದೆ. ಇದಿರಲೇಬೇಕು. ಇದ್ದಾಗಲೇ ಮತ್ತೊಂದು ರಾಷ್ಟ್ರವು ಶಕ್ತಿಶಾಲಿಯಾಗಿ, ಶಕ್ತಿಬಣವಾಗಿ, ಶಕ್ತಿ ಸಮತೋಲನವನ್ನು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇದು ನಂಬುತ್ತೆ. ಬೋತ್ ಅಕ್ಸೆಪ್ಟ್ ವಾರ್ ಆ್ಯಸ್ ಎ ಮೀನ್ಸ್. ಇವೆರಡೂ ಕೂಡ ಕಲೆಕ್ಟಿವ್ ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಬ್ಯಾಲೆನ್ಸ್ ಆಫ್ ಪವರ್ ಆಗಿರ್ಬೋದು, ಇವೆರಡೂ ಕೂಡ ಯುದ್ಧ ಅನ್ನೋದು ಒಂದು ಸಾಧನ ಅಂತ ಒಪ್ಕೊಳ್ತವೆ. ಬ್ಯಾಲೆನ್ಸ್ ಆಫ್ ಪವರ್ ಆ್ಯಂಡ್ ಕಲೆಕ್ಟಿವ್ ಸೆಕ್ಯೂರಿಟಿ ಅಕ್ಸೆಪ್ಟ್
war as a means for checking the violation of the system by an aggressor. ಇವೆರಡೂ ಕೂಡ ಶಕ್ತಿ ಸಮತೋಲನವಾಗಿರಬಹುದು ಅಥವಾ ಸಾಮೂಹಿಕ ಭದ್ರತೆ ಆಗಿರ್ಬೋದು. ಇವೆರಡೂ ಕೂಡ ಈ ಏನು ಯುದ್ಧವನ್ನು ಒಂದು ಸಾಧನವನ್ನಾಗಿ ಬಳಸ್ಕೊಂಡು ಈ ಯಾವ ರಾಷ್ಟ್ರ ಯುದ್ಧಕೋರ ರಾಷ್ಟ್ರ ಆಗಿರ್ತದೋ ಅಥವಾ ಆಕ್ರಮಣಶೀಲ ರಾಷ್ಟ್ರ ಆಗಿರ್ತದೋ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂಥದ್ದು ಬರುತ್ತೆ ಇಲ್ಲಿ ಅಂತ ಹೇಳ್ತಾರೆ. ಜೊತೆಗೆ ನಾಲ್ಕನೇ ಒಂದು ಸಾಮ್ಯತೆ ಏನಂತಂದರೆ ಸಿಮಿಲ್ಯಾರಿಟೀಸ್ ಅಂತಂದರೆ ಬೋತ್ ಅಕ್ಸೆಪ್ಟ್ ದ ಪ್ರೆಸೆನ್ಸ್ ಆಫ್ ವಿಲ್ ಟು ಎಂಡ್ ಅಗ್ರೆಷನ್. ಇಲ್ಲಿ ಈ ಏನಂತ ಅಂತಂದರೆ ಬೋತ್ ಅಕ್ಸೆಪ್ಟ್ ದ ಪ್ರೆಸೆನ್ಸ್ ಆಫ್ ವಿಲ್ ಟು ಎಂಡ್ ಅಗ್ರೆಷನ್. ಇಲ್ಲಿ ಎರಡೂ ರಾಷ್ಟ್ರಗಳು ಎರಡೂ ತತ್ವಗಳು ಅಂದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಬ್ಯಾಲೆನ್ಸ್ ಆಫ್ ಪವರ್ ಅನ್ನೋದು ಇವೆರಡೂ ಕೂಡ ಆಕ್ರಮಣಶೀಲತೆಯನ್ನು ಕೊನೆಗೊಳಿಸುವಂಥದ್ದ ಒಂದು ಪ್ರಸ್ತುತತೆಯನ್ನು ಅದು ಒಪ್ಕೊಳ್ಳುತ್ತೆ. Both assume the continued existence of sovereign states who are willing and who can coordinate their actions against aggression. ಯಾವ ರಾಷ್ಟ್ರವು ದಾಳಿಕೋರ ರಾಷ್ಟ್ರ ಆಗಿರ್ತದೋ ಅದರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಒಂದು ಇಚ್ಛೆಯನ್ನು ಈ ರಾಷ್ಟ್ರಗಳು ಈ ತತ್ವಗಳು ಹೊಂದಿರ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಐದನೇದು ಒಂದು ಸಿಮಿಲಾರಿಟಿ ಏನಂತಂದರೆ ಬೋತ್ ಅಕ್ಸೆಪ್ಟ್ ಸ್ಟೇಟ್ಸ್ ಆ್ಯಸ್ ಆ್ಯಕ್ಟರ್ಸ್ ಅಗೇನ್ಸ್ಟ್ ವಾರ್. ಇವೆರಡೂ ತತ್ವಗಳು ಅಂದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಇದು ಬ್ಯಾಲೆನ್ಸ್ ಆಫ್ ಪವರ್ ಅನ್ನೋದು ಇವೆರಡೂ ಕೂಡ ಇದು ಯುದ್ಧದ ವಿರುದ್ಧವಾಗಿ ರಾಜ್ಯಗಳು ಒಂದು ಮುಖ್ಯವಾದಂಥ ಪ್ರಮುಖವಾದಂಥ ಪಾತ್ರಧಾರಿಗಳಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ಬೋತ್ ಅಕ್ಸೆಪ್ಟ್ ಸ್ಟೇಟ್ಸ್ ಆ್ಯಸ್ ಆ್ಯಕ್ಟರ್ಸ್ ಅಗೇನ್ಸ್ಟ್ ವಾರ್. ಇವೆರಡೂ ಕೂಡ ಯುದ್ಧದ ವಿರುದ್ಧವಾಗಿ ರಾಜ್ಯಗಳನ್ನು ಒಂದು ಆ್ಯಕ್ಟರ್ ಆಗಿ ಅಥವಾ ಒಂದು ಪಾತ್ರಧಾರಿಗಳನ್ನಾಗಿ ಅದು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕು. ಅಂದರೆ ಇದು ಯಾವಾಗಲೂ ಕೂಡ ರಾಜ್ಯಗಳನ್ನು ಶತ್ರುವಾಗಿ ನೋಡೋದಿಲ್ಲ, ಆದರೆ ಅಗ್ರೆಷನನ್ನು ವಾರನ್ನು ಇದು ಶತ್ರುವಾಗಿ ಪರಿಣಮಿಸುತ್ತೆ, ಶತ್ರುವನ್ನಾಗಿ ಪರಿಗಣಿಸುತ್ತೆ ಅಂತ ಹೇಳಬೇಕು. ಬೋತ್ ಎನ್ವಿಸೇಜ್ ದ ಪಾಸಿಬಿಲಿಟಿ ದಟ್ ಸ್ಟೇಟ್ಸ್ which are not themselves attacked will be willing and ready to go to war for defending the security of the victim of an aggression. ಇವೆರಡು ತತ್ವಗಳು ಈ ಬಲಿಪಶುವಾಗುವಂಥ ರಾಜ್ಯಗಳು, ಶಕ್ತಿಹೀನ ರಾಷ್ಟ್ರಗಳು, ಶಕ್ತಿ ಕಡಿಮೆ ಇರುವಂತಹ ಅಂದರೆ ಲೆಸ್ ಪವರ್ ಸ್ಟೇಟ್ಸ್ ಅಂತ ಏನು ಹೇಳ್ತೀವಿ, ಇದರ ವಿರುದ್ಧವಾಗಿ ಈ ರಾಷ್ಟ್ರದ ಮೇಲೆ ಯುದ್ಧ ಅಥವಾ ಆಕ್ರಮಣವಾದಾಗ ಆ ದಾಳಿಕೋರ ರಾಷ್ಟ್ರದ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಆ ರಾಷ್ಟ್ರವನ್ನು ರಕ್ಷಿಸುವಂಥ ಕೆಲಸವನ್ನು ಇದು ಮಾಡುತ್ತೆ. ಆಮೇಲೆ ಆರನೇ ಸಿಮಿಲಾರಿಟಿ ಏನಂತಂದರೆ ಸಿಮಿಲರ್ ಪರ್ಸೆಪ್ಷನ್ಸ್ ಆಫ್ ಪೀಸ್, ಕಲೆಕ್ಟಿವ್ ಸೆಕ್ಯೂರಿಟಿ, ಬ್ಯಾಲೆನ್ಸ್ ಆಫ್ ಪವರ್. ಇವೆರಡರ ಒಂದು ಸಿಮಿಲಾರಿಟಿ ಏನಂತಂದರೆ ಇವೆರಡೂ ಕೂಡ ಶಾಂತಿಯನ್ನು ಕಾಪಾಡುವಂತಹ ಒಂದು ಕಲ್ಪನೆಯನ್ನು ಹೊಂದಿರುವಂಥದ್ದು. ಬೋತ್ ಹ್ಯಾವ್ ಎ ಸಿಮಿಲರ್ ಪರ್ಸೆಪ್ಷನ್ ಆಫ್ ಪೀಸ್. ಇವೆರಡೂ ಕೂಡ ಶಾಂತಿಯನ್ನು ಕಾಪಾಡುವಂತಹ ಒಂದು ಉದ್ದೇಶವನ್ನು ಕಲ್ಪನೆಯನ್ನು ಹೊಂದಿರುವಂಥದ್ದು. ಬ್ಯಾಲೆನ್ಸ್ ಆಫ್ ಪವರ್ ರಿಗಾರ್ಡ್ಸ್ ಪೀಸ್ ಆ್ಯನ್ ಈಕ್ವಿಲಿಬ್ರಿಯಮ್ ಆರ್ ಬ್ಯಾಲೆನ್ಸ್ ಅಮಾಂಗ್ ದ ಪವರ್ಸ್ ಆಫ್ ಎ ನಂಬರ್ ಆಫ್ ಮೇಜರ್ ಪವರ್ಸ್. ಇವೆರಡು ತತ್ವಗಳು ಸೆಕ್ಯೂರಿಟಿ ಕಲೆಕ್ಟಿವ್ ಮತ್ತು ಬ್ಯಾಲೆನ್ಸ್ ಆಫ್ ಪವರ್ ಅನ್ನೋದು ಇವೆರಡೂ ಕೂಡ ಶಕ್ತಿ ಸಮತೋಲನವನ್ನು ಕಾಪಾಡುವಂಥ ಒಂದು ಲಕ್ಷಣವನ್ನು ಹೊಂದಿರುವಂಥದ್ದು, ಅದರ ಮೂಲಕ ಶಾಂತಿಯನ್ನು ಕಾಪಾಡುವಂಥದ್ದು ಬರುತ್ತೆ. ಕಲೆಕ್ಟಿವ್ ಸೆಕ್ಯೂರಿಟಿ ಅಕ್ಸೆಪ್ಟ್ಸ್ ದ ಪ್ರೆಸೆನ್ಸ್ ಆಫ್ ಪೀಸ್. ಸಾಮೂಹಿಕ ಭದ್ರತೆ ಅನ್ನೋದು ಶಾಂತಿ ಅಸ್ತಿತ್ವದಲ್ಲಿರಬೇಕು ಎಂಬುದನ್ನು ಬಯಸುತ್ತೆ, ಒಪ್ಕೊಳ್ಳುತ್ತೆ. ಅಂದರೆ ಎ ಬ್ಯಾಲೆನ್ಸ್ ಆರ್ ಈಕ್ವಿಲಿಬ್ರಿಯಮ್ ಅಮಾಂಗ್ ಆಲ್ ದ ನೇಷನ್ಸ್. ಅಂದರೆ ರಾಷ್ಟ್ರಗಳ ನಡುವೆ ಮಧ್ಯೆ ಸಮತೋಲನ ಇರಬೇಕು ಎಂಬುದನ್ನು ಕಲೆಕ್ಟಿವ್ ಸೆಕ್ಯೂರಿಟಿ ಒಪ್ಕೊಳ್ಳುತ್ತೆ. ಏಳನೇದು ಸಿಮಿಲಾರಿಟಿ ಏನಂತಂದರೆ ಬೋತ್ ಬಿಲೀವ್ ಇನ್ ಮಿಲಿಟರಿ ಕೋಆಪರೇಷನ್ ಅಮಾಂಗ್ ಸ್ಟೇಟ್ಸ್ ಫಾರ್ ಎಂಡಿಂಗ್ ಅಗ್ರೆಷನ್. ಇವೆರಡೂ ಕೂಡ ಈ ಸೈನಿಕ ಸಹಕಾರವನ್ನು ಬಯಸುವಂಥ ರಾಷ್ಟ್ರಗಳ ನಡುವೆ ರಾಜ್ಯಗಳ ನಡುವೆ ಸೈನಿಕ ಸಹಕಾರವನ್ನು ಪಡೆದುಕೊಂಡು ಆಕ್ರಮಣಶೀಲತೆಯನ್ನು ಯುದ್ಧವನ್ನು ಕೊನೆಗೊಳಿಸುವಂಥದ್ರಲ್ಲಿ ಅದು ನಂಬಿಕೆಯನ್ನು ಹೊಂದಿದೆ. ಇವೆರಡೂ ಕೂಡ both believe in military cooperation among states for ending aggression. Finally, both have faith that mutual cooperation, including military cooperation among the members of the system, can be turned into a military action against aggression. ಇವೆರಡು ರಾಷ್ಟ್ರಗಳು ಅಂತಿಮವಾಗಿ ಒಂದು ಮ್ಯೂಚುವಲ್ ಪರಸ್ಪರ ನಂಬಿಕೆಯನ್ನು ಹೊಂದಿ ಸಹಕಾರವನ್ನು ಪಡ್ಕೊಂಡು ದಾಳಿಕೋರ ರಾಷ್ಟ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ತನ್ನ ರಾಷ್ಟ್ರವನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಇಲ್ಲಿ ಬರುತ್ತೆ. ಆದ್ದರಿಂದ thus there are a number of similarities between balance of power and collective security. ಆದ್ದರಿಂದ ಈ ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ಸಾಮೂಹಿಕ ಭದ್ರತೆ ಮತ್ತು ಶಕ್ತಿ ಸಮತೋಲನ ಇವೆರಡರ ನಡುವೆ ಸಾಕಷ್ಟು ಸಿಮಿಲಾರಿಟಿ ಇರುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಈ ಸಾಮೂಹಿಕ ಭದ್ರತೆ ಮತ್ತು ಈ ಶಕ್ತಿ ಸಮತೋಲನ ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಬ್ಯಾಲೆನ್ಸ್ ಆಫ್ ಪವರ್ ನಡುವೆ ಡಿಸ್ಸಿಮಿಲ್ಯಾರಿಟೀಸ್ ಅಥವಾ ವ್ಯತ್ಯಾಸಗಳಿರುವುದನ್ನು ಕೂಡ ನಾವು ನೋಡ್ತೇವೆ. ಅದರಲ್ಲಿ ಒಂದನೇ ವ್ಯತ್ಯಾಸ ಏನಂತಂದರೆ
ಬ್ಯಾಲೆನ್ಸ್ ಆಫ್ ಪವರ್ ಈಸ್ ಎ ಕಾಂಪಿಟೇಟಿವ್ ಸಿಸ್ಟಮ್, ಕಲೆಕ್ಟಿವ್ ಸೆಕ್ಯೂರಿಟಿ ಈಸ್ ಎ ಕೋಆಪರೇಟಿವ್ ಸಿಸ್ಟಮ್. ನೋಡಿ, ವ್ಯತ್ಯಾಸವೂ ಇದೆ. ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಬ್ಯಾಲೆನ್ಸ್ ಆಫ್ ಪವರ್ ನಡುವೆ ಸಾಮ್ಯತೆ ಇದ್ದಾಗ್ಯೂ ಕೂಡ ಅದರ ವ್ಯತ್ಯಾಸಗಳನ್ನು ಕೂಡ ನಾವು ನೋಡ್ಬೋದು. ಅದರಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಈಸ್ ಎ ಕಾಂಪಿಟೇಟಿವ್ ಸಿಸ್ಟಮ್. ಶಕ್ತಿ ಸಮತೋಲನ ಅನ್ನೋದು ಒಂದು ಸ್ಪರ್ಧಾತ್ಮಕವಾದಂಥ ಒಂದು ವ್ಯವಸ್ಥೆ. ಆದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಈಸ್ ಎ ಕೋಆಪರೇಟಿವ್ ಸಿಸ್ಟಮ್. ಇಲ್ಲಿ ಸಾಮೂಹಿಕ ಭದ್ರತೆ ಅನ್ನೋದು ಒಂದು ಏನಂತಂದರೆ ಸಹಕಾರದಿಂದ ಕೂಡಿದಂಥ ಒಂದು ವ್ಯವಸ್ಥೆ. ಇಲ್ಲಿ ಇವೆರಡು ವ್ಯತ್ಯಾಸಗಳನ್ನು ನೋಡ್ಬೋದು ನಾವು. ದ ಕಾನ್ಸೆಪ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ಇನ್ವಾಲ್ವ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಕಾಂಪಿಟಿವ್ ಅಲೈನ್ಮೆಂಟ್ಸ್. ಈ ಶಕ್ತಿ ಸಮತೋಲನದ ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ಇಲ್ಲಿ ಸ್ಪರ್ಧಾತ್ಮಕತೆ ಕಾಣುತ್ತೆ. ಇಲ್ಲಿ ಸಹಕಾರ ಅದು ಇದು ಕಾಣೋದಿಲ್ಲ, ಸ್ಪರ್ಧಾತ್ಮಕತೆ ಅನ್ನೋದು ಕಾಣುತ್ತೆ. ಇಟ್ ಅಸ್ಯೂಮ್ಸ್ ಎ ಡಿವಿಷನ್ ಆಫ್ ಸ್ಟೇಟ್ಸ್ ಇಂಟು ಮೋರ್ ಆರ್ ಲೆಸ್ ಹಾಸ್ಟೈಲ್ ಕ್ಯಾಂಪ್ಸ್. ಇದು ಏನನ್ನು ಪರಿಭಾವಿಸುತ್ತದೆ ಅಂತಂದರೆ, ಕಲ್ಪನೆ ಮಾಡಿಕೊಳ್ಳುತ್ತಂತಂದರೆ, ಇಲ್ಲಿ ಹೆಚ್ಚು ಅಥವಾ ಕಡಿಮೆ ಇರುವಂತಹ ಒಂದು ಶತ್ರುತ್ವ ಬೆಳೆದಿರುತ್ತದೆ. As against this, collective security stands for a universal or global cooperation system for action in which all the members of the international community are equal members. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಸಾಮೂಹಿಕ ಭದ್ರತೆ ಅನ್ನೋದು ಇದು ಒಂದು ರೀತಿಯಲ್ಲಿ ಯೂನಿವರ್ಸಲ್ ಆರ್ ಗ್ಲೋಬಲ್ ಕೋಆಪರೇಟಿವ್ ಸಿಸ್ಟಮ್. ಸಾಮೂಹಿಕ ಭದ್ರತೆ ಅನ್ನೋದು ಜಾಗತಿಕ ಅಥವಾ ವಿಶ್ವ ಮಟ್ಟದ ಒಂದು ಕೋಆಪರೇಟಿವ್ ಸಿಸ್ಟಮ್ ಆಗಿ ಸಹಕಾರದಿಂದ ಕೂಡಿರುವಂತಹ ಸಹಕಾರಿ ವ್ಯವಸ್ಥೆಯಾಗಿ ಪರಿಣಮಿಸಿರುವಂಥದ್ದನ್ನು ಬಯಸುತ್ತೆ. ಜೊತೆಗೆ ಇದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರಾಜ್ಯಗಳು ಒಂದೇ ಸಮಾನವಾಗಿದ್ದಾವೆ ಎಂಬ ವಿಚಾರವನ್ನು ಕಲ್ಪನೆಯನ್ನು ಇದು ಮಾಡಿಕೊಳ್ಳುತ್ತೆ. ಇಲ್ಲಿ ಯಾವ ರಾಷ್ಟ್ರ ದೊಡ್ಡವೂ ಅಲ್ಲ ಚಿಕ್ಕವೂ ಅಲ್ಲ, ಶಕ್ತಿಶಾಲಿನೂ ಅಲ್ಲ ದುರ್ಬಲವೂ ಅಲ್ಲ ಎಂಬ ಭಾವನೆಯನ್ನು ಇದು ತಿಳ್ಕೊಳ್ಳುತ್ತೆ. ಎರಡನೇದು ಒಂದು ಡಿಸ್ಸಿಮಿಲಾರಿಟಿ ಅಂತಂದರೆ, ಇನ್ ಬ್ಯಾಲೆನ್ಸ್ ಆಫ್ ಪವರ್ ಓನ್ಲಿ ಮೇಜರ್ ಸ್ಟೇಟ್ಸ್ ಆರ್ ಆ್ಯಕ್ಟರ್ಸ್, ಇನ್ ಕಲೆಕ್ಟಿವ್ ಸೆಕ್ಯೂರಿಟಿ ಆಲ್ ಸ್ಟೇಟ್ಸ್ ಆರ್ ಆ್ಯಕ್ಟರ್ಸ್. ಸಾಮೂಹಿಕ ಭದ್ರತೆ ಮತ್ತು ಈ ಶಕ್ತಿ ಸಮತೋಲನ ಬ್ಯಾಲೆನ್ಸ್ ಆಫ್ ಪವರ್ ಬಗ್ಗೆ ನಾವು ಡಿಸ್ಸಿಮಿಲಾರಿಟೀಸ್ ಏನಂತಂದರೆ ವ್ಯತ್ಯಾಸವನ್ನು ಗುರುತಿಸುವಾಗ, ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನದಲ್ಲಿ ಕೆಲವೇ ರಾಜ್ಯಗಳು ಪಾತ್ರಧಾರಿಗಳಾಗಿ ಆ್ಯಕ್ಟರ್ಸ್ ಆಗಿ ಕೆಲಸವನ್ನು ನಿರ್ವಹಿಸ್ತವೆ, ಕಾರ್ಯವನ್ನು ನಿರ್ವಹಿಸ್ತವೆ. ಆದರೆ ಇನ್ ಕಲೆಕ್ಟಿವ್ ಸೆಕ್ಯೂರಿಟಿ ಸಾಮೂಹಿಕ ಭದ್ರತೆಯಲ್ಲಿ ಆಲ್ ಸ್ಟೇಟ್ಸ್ ಆರ್ ಆ್ಯಕ್ಟರ್ಸ್. ಸಾಮೂಹಿಕ ಭದ್ರತೆಯಲ್ಲಿ ಎಲ್ಲ ರಾಜ್ಯಗಳು ಪ್ರಮುಖ ಪಾತ್ರಧಾರಿಗಳಾಗಿ ಅವು ಕಾರ್ಯವನ್ನು ನಿರ್ವಹಿಸುತ್ತವೆ ಅನ್ನೋದು ಎರಡನೇದು ವ್ಯತ್ಯಾಸ. ಬ್ಯಾಲೆನ್ಸ್ ಆಫ್ ಪವರ್ ಗೆಟ್ಸ್ ಆಪರೇಷನಲೈಸ್ಡ್ ಥ್ರೂ ದ ಪಾಲಿಸೀಸ್ ಆಫ್ ಮೇಜರ್ ಪವರ್ಸ್ ಹೂ ಆರ್ ದ ಕೀ ಆ್ಯಕ್ಟರ್ಸ್. Collective security gets operationalized through the commitment of all nations of the world to act collectively for defending international security against war. ಮೂರನೇದು ವ್ಯತ್ಯಾಸ ಏನಂತಂದರೆ, ಬ್ಯಾಲೆನ್ಸ್ ಆಫ್ ಪವರ್ ಅಲೈನ್ಸಸ್ ಆರ್ ಡಿಫೈನ್ಡ್. ಬ್ಯಾಲೆನ್ಸ್ ಆಫ್ ಪವರ್ ಅಲೈನ್ಸಸ್ ಆರ್ ಡೆಫಿನಿಟ್, ಕಲೆಕ್ಟಿವ್ ಸೆಕ್ಯೂರಿಟಿ ಕೋಆಪರೇಷನ್ ಇಸ್ ಜನರಲ್. ಈ ಶಕ್ತಿ ಸಮತೋಲನದ ಒಂದು ಮೈತ್ರಿಕೂಟಗಳು ಅನ್ನೋದು ನಿಶ್ಚಿತವಾಗಿರ್ತವೆ, ಖಂಡಿತವಾಗಿರ್ತವೆ, ನಿಶ್ಚಿತವಾಗಿರ್ತವೆ, ಅವು ಡೆಫಿನಿಟ್ ಆಗಿರ್ತವೆ. ಆದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಅನ್ನೋದು, ಈ ಕಲೆಕ್ಟಿವ್ ಸೆಕ್ಯೂರಿಟಿ ಕೋಆಪರೇಷನ್ ಇಸ್ ಜನರಲ್. ಇದು ಸಾಮೂಹಿಕ ಭದ್ರತೆಯ ಸಹಕಾರ ಅನ್ನೋದು ಸಾಮಾನ್ಯವಾಗಿ ಇರುವಂಥದ್ದು, ಜನರಲ್ ಆಗಿ ಇರುವಂಥದ್ದು. ದ ಅಲೈನ್ಸಸ್ ವಿಚ್ ಗೋ ವಿತ್ ದ ಬ್ಯಾಲೆನ್ಸ್ ಆಫ್ ಪವರ್ ಆರ್ ಏಮ್ಡ್ ಅಟ್ ಎ ಸ್ಪೆಸಿಫಿಕ್ ಪೊಟೆನ್ಷಿಯಲ್ ಎನಿಮಿ. ಇಲ್ಲಿ ಮೈತ್ರಿಕೂಟಗಳು ಒಂದು ಸ್ಪೆಸಿಫಿಕ್ ಆದಂಥ ನಿರ್ದಿಷ್ಟವಾದಂಥ ಶತ್ರು ರಾಷ್ಟ್ರದ ವಿರುದ್ಧವಾಗಿರುತ್ತೆ. ಕಲೆಕ್ಟಿವ್ ಸೆಕ್ಯೂರಿಟಿ ಸಿಸ್ಟಮ್ ಈಸ್ ಏಮ್ಡ್ ಅಟ್ ಎನಿ ಅಗ್ರೆಷನ್ಸ್ ದಟ್ ಸ್ಟೇಟ್ ದಟ್ ಮೇ ಬಿ ಇನ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಆದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಅನ್ನೋದು ವಿಶ್ವದ ಯಾವುದೇ ರಾಷ್ಟ್ರದ ದಲ್ಲಿ ಇರುವಂತಹ ಅಗ್ರೆಷನ್, ದಾಳಿಕೋರ ರಾಷ್ಟ್ರ ಏನಿರುತ್ತೋ ಅದರ ವಿರುದ್ಧವಾಗಿರುತ್ತೆ. ಇಟ್ ಈಸ್ ಸಿಸ್ಟಮ್ ಆಫ್ ಜನರಲ್ ಅಗ್ರಿಮೆಂಟ್ ಆ್ಯಂಡ್ ಕೋಆಪರೇಷನ್. ಇದೊಂದು ರೀತಿಯಲ್ಲಿ ಒಂದು ಒಪ್ಪಂದ ಮತ್ತು ಸಹಕಾರದ ಮೇಲೆ ನಡೆಯುವಂಥ ಪದ್ಧತಿಯಾಗಿರುವಂಥ ಯಾವುದು ಕಲೆಕ್ಟಿವ್ ಸೆಕ್ಯೂರಿಟಿ. ಆಮೇಲೆ ನಾಲ್ಕನೇದು ಒಂದು ವ್ಯತ್ಯಾಸ ಏನಂತಂದರೆ, ಇನ್ ಬ್ಯಾಲೆನ್ಸ್ ಆಫ್ ಪವರ್ ಎನೆಮಿ ಈಸ್ ಐದರ್ ಫ್ರಮ್ ವಿದಿನ್ ಆರ್ ಫ್ರಮ್ ಔಟ್ಸೈಡ್. ಶಕ್ತಿ ಸಮತೋಲನದಲ್ಲಿ ಶತ್ರು ಒಳಗೇನೇ ಇರಬಹುದು ಅಥವಾ ಹೊರಗಿನಿಂದ ಬಂದಿರಬಹುದು. ಇನ್ ಕಲೆಕ್ಟಿವ್ ಸೆಕ್ಯೂರಿಟಿ ದ ಎನೆಮಿ ಈಸ್ ಆಲ್ವೇಸ್ ಫ್ರಮ್ ವಿದಿನ್. ಸಾಮೂಹಿಕ ಭದ್ರತೆಯಲ್ಲಿ ಶತ್ರು ಯಾವಾಗಲೂ ಕೂಡ ಒಳಗಿನಿಂದನೇ ಬರ್ತದೆ ಅನ್ನೋ ವಿಚಾರವನ್ನು ಇಲ್ಲಿ ಆ ಕಲ್ಪನೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. In a balance of power system, the enemy is a major state which becomes unduly powerful and threatens the balance. ಈ ಬ್ಯಾಲೆನ್ಸ್ ಆಫ್ ಪವರ್ನಲ್ಲಿ ಅಥವಾ ಈ ಶಕ್ತಿ ಸಮತೋಲನ ವ್ಯವಸ್ಥೆ ಏನಿರುತ್ತೋ ಅಲ್ಲಿ ಎನೆಮಿ ಅನ್ನೋದು ಏನಂತಂದರೆ, ಅದು ದ ಎನೆಮಿ ಈಸ್ ಎ ಮೇಜರ್ ಸ್ಟೇಟ್ ವಿಚ್ ಬಿಕಮ್ಸ್ ಅನ್ಡ್ಯೂಲಿ ಪವರ್ಫುಲ್ ಆ್ಯಂಡ್ ಥ್ರೆಟನ್ಸ್ ದ ಬ್ಯಾಲೆನ್ಸ್. ಇಲ್ಲಿ ಶತ್ರು ರಾಷ್ಟ್ರ ಅಂತ ಏನಿರುತ್ತೋ ಅದು ಆ ಶಕ್ತಿ ಸಮತೋಲನವನ್ನೇ ಅಸಮತೋಲನಗೊಳಿಸುವಂತಹ ಒಂದು ಶಕ್ತಿಯನ್ನು ಆ ಶತ್ರು ರಾಷ್ಟ್ರವು ಹೊಂದಿರುತ್ತೆ.
ಆದರೆ ಇನ್ ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯನ್ ಎನಿಮಿ ಸ್ಟೇಟ್ ವಿಚ್ ಕಮಿಟ್ಸ್ ಅಗ್ರೆಷನ್ ಇಸ್ ಆಲ್ವೇಸ್ ಫ್ರಮ್ ವಿದಿನ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ. ಆದರೆ ಈ ಸಾಮೂಹಿಕ ಭದ್ರತೆ ಅನ್ನೋದು ಇದು ಒಳಗಡೆನೇ ಇರುವಂಥದ್ದು, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಿಂದನೇ ಬಂದಿರುವಂಥ ಒಂದು ದಾಳಿಕೋರ ರಾಷ್ಟ್ರವಾಗಿರುತ್ತದೆ. ಇಟ್ ಈಸ್ ಆಲ್ವೇಸ್ ಎ ಮೆಂಬರ್ ಆಫ್ ದ ಸಿಸ್ಟಮ್ ಆ್ಯಕ್ಟಿಂಗ್ ಅಗೇನ್ಸ್ಟ್ ಅನದರ್ ಮೆಂಬರ್. ಇದು ಯಾವಾಗಲೂ ಕೂಡ ಒಂದು ಸದಸ್ಯ ರಾಷ್ಟ್ರದಿಂದ ಮತ್ತೊಂದು ಸದಸ್ಯ ರಾಷ್ಟ್ರದ ನಡುವೆ ಅದು ಹೋರಾಟವನ್ನು ಮಾಡುತ್ತೆ ಎಂಬ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಆಮೇಲೆ ಐದನೇದು ಒಂದು ವ್ಯತ್ಯಾಸ ಏನಂತಂದರೆ, ಬ್ಯಾಲೆನ್ಸ್ ಆಫ್ ಪವರ್ ಈಸ್ ಎ ಗ್ರೂಪ್ ಸಿಸ್ಟಮ್. ಬ್ಯಾಲೆನ್ಸ್ ಆಫ್ ಪವರ್ ಈಸ್ ಎ ಗ್ರೂಪ್ ಸಿಸ್ಟಮ್. ಶಕ್ತಿ ಸಮತೋಲನ ಅನ್ನೋದು ಒಂದು ಗುಂಪು ಪದ್ಧತಿ. ಆದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಇಸ್ ಗ್ಲೋಬಲ್ ಸಿಸ್ಟಮ್. ಏನು ಈ ಸಾಮೂಹಿಕ ಭದ್ರತೆ ಅನ್ನೋದು ಒಂದು ಜಾಗತಿಕ ವ್ಯವಸ್ಥೆ. ಶಕ್ತಿ ಸಮತೋಲನ ಅನ್ನೋದು ಒಂದು ಗುಂಪು ವ್ಯವಸ್ಥೆ, ಸಾಮೂಹಿಕ ಭದ್ರತೆ ಅನ್ನೋದು ಒಂದು ಜಾಗತಿಕ ವ್ಯವಸ್ಥೆ. ಇನ್ ಎ ಬ್ಯಾಲೆನ್ಸ್ ಆಫ್ ಪವರ್ ಸಿಸ್ಟಮ್ ಓನ್ಲಿ 5 ಆರ್ ಈವನ್ ಮೇಜರ್ ಪವರ್ಸ್ ಆರ್ ಇನ್ವಾಲ್ವ್ಡ್. ಸಾಮೂಹಿಕ ಭದ್ರತೆ ಮತ್ತು ಶಕ್ತಿ ಸಮತೋಲನ ನಡುವಿನ ವ್ಯತ್ಯಾಸವನ್ನು ನೋಡಿದಾಗ, ಈ ಶಕ್ತಿ ಸಮತೋಲನ ಅನ್ನೋದು ಒಂದು 5 ಅಥವಾ ಅದಕ್ಕಿಂತ ಹೆಚ್ಚು ಇರುವ ಶಕ್ತಿಶಾಲಿ ರಾಷ್ಟ್ರಗಳು ಇನ್ವಾಲ್ವ್ ಆಗಿರ್ಬೋದು. 5 ಅಥವಾ ಅದಕ್ಕಿಂತ ಜಾಸ್ತಿ ರಾಷ್ಟ್ರಗಳು ಇನ್ವಾಲ್ವ್ ಆಗಿರ್ಬೋದು. ದೇ ಆರ್ ಇನ್ ಅಗ್ರಿಮೆಂಟ್ ಟು ಡಿಫೆಂಡ್ ಸರ್ಟೈನ್ ಸೆಲೆಕ್ಟೆಡ್ ಫ್ರಂಟಿಯರ್ಸ್ ಆ್ಯಂಡ್ ನಾಟ್ ಟು ಡಿಫೆಂಡ್ ಅಗೇನ್ಸ್ಟ್ ಎವ್ರಿ ಅಗ್ರೆಷನ್ ಆರ್ ವಾರ್. As against this, in a collective security system, all the nations are committed to fight aggression against any state. ಆದರೆ ಸಾಮೂಹಿಕ ಭದ್ರತೆಯಲ್ಲಿ ಇವೆಲ್ಲವೂ ರಾಷ್ಟ್ರಗಳು ಯಾವ ರಾಷ್ಟ್ರದ ವಿರುದ್ಧವಾಗಿ ಬಂದರೂ ಕೂಡ ಅದರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಲಕ್ಷಣವನ್ನು ಹೊಂದಿರುತ್ತೆ. ದೇ ಆರ್ ಇನ್ ಅಗ್ರಿಮೆಂಟ್ ಟು ಡಿಫೆಂಡ್ ಎವ್ರಿ ಸ್ಟೇಟ್ ಅಗೇನ್ಸ್ಟ್ ಎನಿ ಅಗ್ರೆಷನ್. ಇವೆಲ್ಲ ಶತ್ರು ರಾಷ್ಟ್ರ ಅಥವಾ ದಾಳಿಕೋರ ರಾಷ್ಟ್ರದ ವಿರುದ್ಧವಾಗಿಯೇ ಹೋರಾಟ ಮಾಡುವುದಕ್ಕಾಗಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡು ಅದು ಹೋರಾಟವನ್ನು ಮಾಡುತ್ತೆ. ಉದಾಹರಣೆ ನ್ಯಾಟೋ. ಆರನೇದು ಒಂದು ವ್ಯತ್ಯಾಸ ಏನಂತಂದರೆ, ಬ್ಯಾಲೆನ್ಸ್ ಆಫ್ ಪವರ್ ಅಡ್ಮಿಟ್ಸ್ ನ್ಯೂಟ್ರಾಲಿಟಿ, ಕಲೆಕ್ಟಿವ್ ಸೆಕ್ಯೂರಿಟಿ ರೂಲ್ಸ್ ಔಟ್ ನ್ಯೂಟ್ರಾಲಿಟಿ. ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಅನ್ನೋದು ಇಲ್ಲಿ ನ್ಯೂಟ್ರಾಲಿಟಿ, ತಟಸ್ಥತೆಯನ್ನು ಒಪ್ಕೊಳ್ಳುತ್ತೆ. ಶಕ್ತಿ ಸಮತೋಲನ ಅನ್ನೋದು ತಟಸ್ಥತೆಯನ್ನು ಒಪ್ಕೊಳ್ಳುತ್ತೆ. ಆದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಅನ್ನೋದು ಈ ತಟಸ್ಥತೆಯನ್ನು ಒಪ್ಕೊಳ್ಳೋದಿಲ್ಲ ಅನ್ನೋ ವಿಚಾರವನ್ನು ತಿಳ್ಕೊಳ್ಬೇಕು. ಎ ಬ್ಯಾಲೆನ್ಸ್ ಆಫ್ ಪವರ್ ಸಿಸ್ಟಮ್ ಪರ್ಮಿಟ್ಸ್ ನ್ಯೂಟ್ರಾಲಿಟಿ ಆ್ಯಂಡ್ ದ ಲೋಕಲೈಸೇಷನ್ ಆಫ್ ವಾರ್ ಆ್ಯಸ್ ಆನ್ ಎ ಸ್ಟೇಟ್ can remain neutral. Collective security system precludes neutrality and requires all the states to join the collective security action against every aggression. ಬ್ಯಾಲೆನ್ಸ್ ಆಫ್ ಪವರ್ನಲ್ಲಿ ಈ ಏನು ರಾಷ್ಟ್ರಗಳು ತಟಸ್ಥವಾಗಿರಬೇಕು ಅನ್ನೋದನ್ನು ಹೇಳುತ್ತೆ. ಆದರೆ ಸಾಮೂಹಿಕ ಭದ್ರತೆಯಲ್ಲಿ ರಾಷ್ಟ್ರಗಳು ಆಗಿರಬಾರ್ದು. ದಾಳಿಕೋರ ರಾಷ್ಟ್ರಗಳು ಅಥವಾ ಈ ಆಕ್ರಮಣಶೀಲ ರಾಷ್ಟ್ರಗಳ ವಿರುದ್ಧವಾಗಿ ಅದು ಹೋರಾಟವನ್ನು ಮಾಡಬೇಕು ಎಂಬ ವಿಚಾರವನ್ನು ಅದು ಹೇಳುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಈ ಕಲೆಕ್ಟಿವ್ ಸೆಕ್ಯೂರಿಟಿ ಮತ್ತು ಬ್ಯಾಲೆನ್ಸ್ ಆಫ್ ಪವರ್ ನಡುವಿನ ಒಂದು ಸಿಮಿಲಾರಿಟೀಸ್ ಏನು ಅಥವಾ ಅದರ ಡಿಸಿಮಿಲಾರಿಟೀಸ್ ಏನು, ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಕಲೆಕ್ಟಿವ್ ಡಿಫೆನ್ಸ್, ಸಾಮೂಹಿಕ ಭದ್ರತೆ ಮತ್ತು ಸಾಮೂಹಿಕ ರಕ್ಷಣೆ ನಡುವಿನ ವ್ಯತ್ಯಾಸ, ಸಾಮ್ಯತೆ ಏನಿರ್ಬೋದು, ಸಾಮೂಹಿಕ ಭದ್ರತೆ ಮತ್ತು ಶಕ್ತಿ ಸಮತೋಲನ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸ ಏನಿರ್ಬೋದು ಎಂಬುದರ ಬಗ್ಗೆ ನಾವು ಇಲ್ಲಿಯವರೆಗೆ ಸುದೀರ್ಘವಾಗಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಜ್ಞಾನ ಬೇಕು ಅಂತಂದರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಬರೆದಿರೋ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ, ಮೈಕಲ್ ಜಿ ರೋಸ್ಕಿನ್ ನಿಕೋಲಸ್ ಓಬೇರಿ ಬರೆದಿರುವಂಥ ದ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ವೋ ಕೊರೆಸಿ ಅವರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದು ಇಂಗ್ಲೀಷ್ನಲ್ಲಿ ಸಿಗುವಂಥ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಓದ್ಬೋದು. ಕನ್ನಡದಲ್ಲಾದರೆ ಮಾಲಿ ಮುದ್ದಣ್ಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಸ್ ಟಿ ರಾಮಕೃಷ್ಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎನ್ ಬಿ ಪಾಟೀಲ ಮತ್ತು ಜಿ ಬಿ ಶೀಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಈ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಓದಬಹುದು. ಧನ್ಯವಾದಗಳು. ನಮಸ್ಕಾರ.